ಮೊದಲನೇದಾಗಿ ತಮ್ಮೆಲ್ಲರಿಗೂ ಮನಪೂರ್ವಕವಾಗಿ ಜಯ ಜಿನೇಂದ್ರವನ್ನು ಹೇಳಿ, ಇವತ್ತ ನಮ್ಮ ನಾಯಕರಾದ ಸನ್ಮಾನ್ಯ ಲಕ್ಷ್ಮಣ್ ಸವದಿ ಅವರು ಹೇಳಿದ್ರು, ನಾವು ಎಲ್ಲರೂ ಇವತ್ತೇನು ವೇದಿಕೆ ಮೇಲೆ ಕುಂತಿದ್ದೀವಿ ಒಂದು ಜವಾಬ್ದಾರಿದಿಂದ ಇವತ್ತ ಈ ಬೆಳಗಾವಿ ಜಿಲ್ಲೆಯಲ್ಲಿ ಮತ್ತು ರಾಜ್ಯದಲ್ಲಿ ಪ್ರತಿಯೊಬ್ಬರು ಇವತ್ತ ಏನು ಚುನಾಯಿತ ಪ್ರತಿನಿಧಿ ಅದಾರು ಒಂದು ಕಾಳಜಿ ಇಟ್ಟ ಗುರುಗಳು ಇವತ್ತ ಬೆಳಗಾವಿಯಲ್ಲಿ ಸಭೆ ಮಾಡಿ ಎರಡನೇ ಸಭೆ ಇವತ್ತ ಈ ಗ್ರಾಮದಲ್ಲಿ ಇವನ್ನು ಏನು ಮಾಡ್ತಾ ಇದ್ದಾರೋ ನಿಜವಾಗೂ ಸಮಾಜಿಗೆ ಅನ್ಯಾಯ ಆಗಬಾರ್ದಂತ ನಮ್ಮ ಮುಖ್ಯಮಂತ್ರಿ ಇರ್ಬೋದು, ಉಪಮುಖ್ಯಮಂತ್ರಿ ಇರ್ಬೋದು, ಜಿಲ್ಲಾ ಸಚಿವರು ಇರ್ಬೋದು, ಎಲ್ಲರೂ ಒಂದು ವಿಶ್ವಾಸದಿಂದ ಅವ್ರು ಏನು ಒಂದು ಟೈಮ್ ಬೌಂಡ್ ಕೊಟ್ಟಿದ್ದಾರೋ ನಾವೆಲ್ಲ ಶಾಸಕರ ತನ್ನ ಜವಾಬ್ದಾರಿ ತಗೊಂಡ ಈ ಕೆಲಸ ಯಾವ ರೀತಿ ಪರಿಪೂರ್ಣವನ್ನು ಮಾಡಿ ಮಹಾರಾಜಿಗೆ ಮುಡಿಸ್ಬೇಕಂತ ನಾವು ಕಾಳಜಿಪೂರ್ವಕ ನಾವು ಮಾಡ್ತೀವಂತ ಈ ವೇದಿಕೆ ಮೂಲಕ ಹೇಳಿ, ವಿಶೇಷವಾಗಿ ಚಿಕ್ಕೋಡಿ ಸದಲ್ಗ ಭಾಗದ ಶಾಸಕರಾಗಿ ನಮ್ಮ ಹಿರಿಯರಾದ ಮೇಲ್ಮನೆಯ ಸದಸ್ಯರು ಹಾಗೂ ದಿಲ್ಲಿ ಪ್ರತಿನಿಧಿಯಾದ ಸನ್ಮಾನ್ಯ ಪ್ರಕಾಶನ್ನ ಹುಕ್ಕೇರಿ ಕೂಡಿ ಇವತ್ತ ನಿಮ್ಮ ಸಮಾಜ ಅಂದ್ರೆ ನಮ್ಮ ಕ್ಷೇತ್ರದಲ್ಲಿ ಚಿಕ್ಕೋಡಿ ಸದಲ್ಗದಾಗ ನಾ ವಿಶೇಷವಾಗಿ ಗುರುಗಳಿಗೂ ಕೂಡ ವಿನಂತಿ ಮಾಡೀನಿ, ನೀವು ಒಂದು 2 ಎಕರೆ ಅಥವಾ 3 ಎಕರೆ ಜಮೀನನ್ನು ನಿಮ್ಮ ಸಮಾಜಕ್ಕೆ ಒಂದು ಕಾಲೇಜ್ ಆಗಲಿ ಹಾಸ್ಪಿಟಲ್ ಆಗಲಿ ಮುಂದಿನ ಭವಿಷ್ಯಕ್ಕೆ ನಿರ್ಮಾಣ ಮಾಡಕ್ಕೆ ನೀವು ಒಂದು ಸ್ಥಳ ಅವಕಾಶ ಮಾಡಿಸ್ಕೊಡ್ಬೇಕು. ನಾನು ಮತ್ತು ಪ್ರಕಾಶನ್ನ ಹುಕ್ಕೇರಿ ನಮ್ಮ ಅನುದಾನದಲ್ಲಿ 5 ಕೋಟಿ ರೂಪಾಯಿಯನ್ನು ದುಡ್ಡ ಈ ಸಮಾಜ ಬಿಲ್ಡಿಂಗ್ ಕಟ್ಟಾಕ ನಾವು ನೇರವಾಗಿ ಕೊಡ್ತೀವಂತ ನಾ ಇವತ್ತು ಅವ್ರಿಗೆ ಘೋಷಣೆ ಮಾಡಿದೀವಿ. ಅಲ್ಲಿ ಹೋದಾಗೂ ಕೂಡ ಹಲವಾರು ನಮ್ಮ ಸಮಾಜದ ಮುಖಂಡರು ನಮ್ಮ ಅಂತಮ್ರ ಜೋಡಿ ಚರ್ಚೆ ಮಾಡಿ ನೀವು ಮುಂದಿನ ಭವಿಷ್ಯ ಬಗ್ಗೆ ವಿಚಾರ ಮಾಡಿ, ಎಲ್ಲಿ ನಮ್ಮ ತಂಗಿ ಆಗಲಿ ನಮ್ಮ ಅಂತಮ್ರ ಆಗಲಿ ಎಲ್ಲಿ ಒಂದು ಕಾಲೇಜ್ ಕಲಿಬೇಕಾದ್ರೆ ಅಲ್ಲಿ ಒಂದು ಹಾಸ್ಟೆಲ್ ಫೆಸಿಲಿಟಿ ಆಗ್ಬೋದು, ಮುಂದಿನ ದಿನಮಾನದಾಗಲಿ ಒಂದು ಹಾಸ್ಪಿಟಲ್ ಆಗ್ಬೇಕಂತ ಒಂದು ವಿಚಾರ ಮಾಡಿ ನಾ ಪೂಜ್ಯರ ಮುಂದೆ ಈ ಮನವಿಯನ್ನು ಇಡ್ತೀನಿ. ವಿಶೇಷವಾಗಿ ಇವತ್ತು ಎಲ್ಲ ಹಿರಿಯರು ವೇದಿಕೆ ಮೇಲೆ ಕುಂತಿದ್ದಾರೆ, ತಮ್ಮ ಒಂದು ಸಹಯೋಗದಿಂದ ಇಷ್ಟು ಒಂದು ಬೃಹತ್ ಕಾರ್ಯಕ್ರಮ ಗವರ್ನರ್ ಬಹುತೇಕ ಇವತ್ತ ನಾವು ಹೇಳಿದ್ರು ಅಲ್ಲಿಂದ ಇಲ್ಲಿ ಬಂದ ಈ ಕಾರ್ಯಕ್ರಮದಲ್ಲಿ ಸಹಭಾಗಿಯಾಗಿ ಈ ಕಾರ್ಯಕ್ರಮ ಒಂದು ಯಶಸ್ವಿ ಮಾಡಿದಾರು. ನಿಜವಾಗೂ ನಮ್ಮ ಸರ್ಕಾರ ಪ್ರತಿ ಒಂದು ಸ್ಕೀಮ್ ಯಾರು ಬರ್ತಿದ್ವಿ ಇಡೀ ಪ್ರತಿ ಒಂದು ಕುಟುಂಬ ಪ್ರತಿ ಒಂದು ಮನೆ ಬಾಗ್ಲಾಗ ತಂದು ಮುಟ್ಸೋದು ಅಂತ ಒಂದು ಕಾಳಜಿದಿಂದ ಜವಾಬ್ದಾರಿಯಿಂದ ಒಂದು ಕೆಲಸ ಮಾಡಾಕತ್ತೈತಿ. ಇದು ಸಮಾಜದ ಕೆಲಸ. ನಮ್ಮ ಮುಖ್ಯಮಂತ್ರಿ ಆಗಲಿ ಎಲ್ಲ ಸಚಿವರಾಗಲಿ ಇದ ಜವಾಬ್ದಾರಿ ತಗೊಂಡು ಮಾಡ್ತಾರೆ ಅಂತ ಹೇಳಿ ತಮ್ಮ ಯಾವತ್ತು ಇವತ್ತ ಗುರುಗಳಾಗ್ಲಿ ಎಲ್ಲರ ಮೇಲೆ ವಿಶ್ವಾಸ ಇಟ್ಟ ಈ ಸಭೆಯಲ್ಲಿ ಮಾತನಾಡಕ್ಕೆ ಅವಕಾಶ ಮಾಡಿಕೊಟ್ಟಿದ್ರಿ. ಸಮಾಜ ಪರವಾಗಿ ತಮ್ಗೆ ಅಭಿನಂದನೆ ಹೇಳಿ 2 ಮಾತನ್ನು ಮುಗಿಸ್ತೀನಿ. ಜೈ ಜಿನೇಂದ್ರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.